ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಯಾವುದೇ ಭಾಗಲಬ್ಧ ಸಂಖ್ಯೆ ಇರುವುದಿಲ್ಲ. ಒಂದು ಭಾಗಲಬ್ಧ ಸಂಖ್ಯೆ ಮಾತ್ರ ಇರುತ್ತದೆ. ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳು ಇರುತ್ತವೆ. ಭಾಗಲಬ್ಧ ಸಂಖ್ಯೆಗಳು ಮಾತ್ರ ಇದ್ದು ಯಾವುದೇ ಅಭಾಗಲಬ್ಧ ಸಂಖ್ಯೆಗಳು ಇರುವುದಿಲ್ಲ. ಸೊ ಬಿಟ್ವೀನ್ ಎನಿ ಟೂ ರ್ಯಾಷನಲ್ ನಂಬರ್ಸ್ there will be no rational number, only one rational number. There will be infinite rational numbers. There will be only rational numbers and there will not be any irrational number. So very interesting question. ನೋಡಿ, ನಂಬರ್ ಲೈನ್ ಮೇಲೆ ನೀವು ಇಮ್ಯಾಜಿನ್ ಇದು ಒಂದು ನಂಬರ್ ಲೈನ್ ಇದೆ ಅಂತ ಅನ್ಕೊಂಡ್ರೆ ದೇರ್ ಆರ್ ಬೋತ್ ರ್ಯಾಷನಲ್ ಆಸ್ ವೆಲ್ ಆಸ್ ಇರ್ರ್ಯಾಷನಲ್ ನಂಬರ್ಸ್. ಭಾಗಲಬ್ಧ ಸಂಖ್ಯೆಗಳು ಇದೆ, ಅಭಾಗಲಬ್ಧ ಸಂಖ್ಯೆಗಳು ಇದೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಭಾಗಲಬ್ಧ ಸಂಖ್ಯೆ ಇದೆ ಅಂತ ಅನ್ಕೊಳ್ರಿ, ಇಲ್ಲೊಂದು ಭಾಗಲಬ್ಧ ಸಂಖ್ಯೆ ಇದೆ ಅಂತ ಅನ್ಕೊಳ್ರಿ. ನೀವು ಎಷ್ಟೇ ಹತ್ತಿರದಲ್ಲಿರ್ತಕ್ಕಂಥ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತಗೊಂಡ್ರೂ ಕೂಡ ಅವೆರಡರ ನಡುವೆ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ, ಅಸಂಖ್ಯಾತ ಅಭಾಗಲಬ್ಧ ಸಂಖ್ಯೆಗಳು ಕೂಡ ಇರ್ತವೆ. ಒಂದು ಭಾಗಲಬ್ಧ ಸಂಖ್ಯೆ ತಗೊಂಡ್ರೆ ಅದರ ಇಮಿಡಿಯೇಟ್ ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆ ಇದೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ತಗೊಂಡು ಅದರ ನೆಕ್ಸ್ಟ್ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರಿ ಅಂದ್ರೆ ಅದರ ನಡುವೆನೆ ಅಸಂಖ್ಯಾತ ಭಾಗಲಬ್ಧ ಜೊತೆಗೆ ಅಸಂಖ್ಯಾತ ಅಭಾಗಲಬ್ಧ ಸಂಖ್ಯೆಗಳು, ಇನ್ಫೈನೈಟ್ ರ್ಯಾಷನಲ್ ನಂಬರ್ಸ್, ಇನ್ಫೈನೈಟ್ ಇರ್ರಾಷನಲ್ ನಂಬರ್ಸ್ ಎರಡನ್ನು ಸಿಕ್ಕೇ ಸಿಗ್ತವೆ. ಹಾಗಾಗಿ ಫಸ್ಟ್ ಆಪ್ಷನ್ ಅಲ್ಲಿ ಹೇಳ್ತಾನೆ ಯಾವುದೇ ಭಾಗಲಬ್ಧ ಸಂಖ್ಯೆ ಇರುವುದಿಲ್ಲ ಅಂತ. ಅಲ್ಲ, ದೇರ್ ವಿಲ್ ಬಿ ಇನ್ಫೈನೈಟ್ ನಂಬರ್ ಆಫ್ ರ್ಯಾಷನಲ್ ಆಸ್ ವೆಲ್ ಆಸ್ ಇರ್ರಾಷನಲ್, ಎರಡೂ ಇರ್ತವೆ. ನೀವು ಎಷ್ಟೇ ಹತ್ತಿರ ತಗೊಂಡ್ರು ಕೂಡ, ದೂರ ಅಲ್ಲ, ಎಷ್ಟೇ ಹತ್ತಿರ ತಗೊಂಡ್ರು ಇನ್ಫೈನೈಟ್ ರ್ಯಾಷನಲ್ಸ್, ಇನ್ಫೈನೈಟ್ ಇರ್ರಾಷನಲ್ಸ್, ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಎರಡು ಇರ್ತವೆ. ಒಂದು ಭಾಗಲಬ್ಧ ಸಂಖ್ಯೆ ಮಾತ್ರ ಇರುತ್ತದೆ ಇಲ್ಲ, ನಾನು ಆಗ್ಲೇ ಹೇಳ್ತಿದ್ದೀನಿ ಇನ್ಫೈನೈಟ್ ಅಸಂಖ್ಯಾತ ಭಾಗಲಬ್ಧ ಸಂಖ್ಯೆಗಳು ಇರುತ್ತವೆ. ಹೌದು, ನೋಡೋಣ ಇದ್ರ ಜೊತೆಗೆ ಭಾಗಲಬ್ಧ ಸಂಖ್ಯೆಗಳು ಮಾತ್ರ ಇದ್ದು ಯಾವುದೇ ಅಭಾಗಲಬ್ಧ ಸಂಖ್ಯೆಗಳು ಇರುವುದಿಲ್ಲ. ಅಲ್ಲ, ಭಾಗಲಬ್ಧನೂ ಇರ್ತದೆ, ಅಭಾಗಲಬ್ಧನೂ ಇರ್ತದೆ. ಸೊ ಆಪ್ಷನ್ 4 is wrong. Therefore third option is the correct option. Next question is 5.47 into 5.47 minus 4.53 into 4.53 divided by 0.94 minus 14.50 divided by 7.25 ಇದರ ಬೆಲೆ. ಸೊ ಅಬ್ಸರ್ವ್ ಮಾಡಿದರೆ ಒಂದು ನಮಗೆ ಗೊತ್ತಾಗುತ್ತೆ ಏನು ಅಂತಂದ್ರೆ, ಇಲ್ಲಿ ಫಸ್ಟ್ ಟರ್ಮು ಎರಡು ಸೇಮ್ ಇದೆ, ಮೈನಸ್ ಸೆಕೆಂಡ್ ಟರ್ಮು ಸೇಮ್ ಇದೆ. ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಅಂತಂದ್ರೆ 5.47 ಸ್ಕ್ವೇರ್, ಯಾಕಂದ್ರೆ 5.47 ಇಂಟು 5.47 ಇದೆಯಲ್ಲ, ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ 5.47 ಸ್ಕ್ವೇರ್. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ 4.53 ಸ್ಕ್ವೇರ್ ಡಿವೈಡೆಡ್ ಬೈ 0.94 ಮೈನಸ್ 14.50 divided by 7.25. So observation very important. So ಇಲ್ಲಿ a square minus b square, you know that a square minus b square can be written as a plus b into a minus b, where a is 5.47 and b is 4.53. So ಅದನ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತೀನಿ. So this is equal to 5.a plus b, so 5.47 plus 4.53 ಇದು a plus b into a minus b. a minus b ಎಷ್ಟು 5.47 minus 4.53 divided by whole divided by ಎಷ್ಟಿದೆ ಅಂತಂದ್ರೆ 0.94 ಇದೆ. Now you observe here, numerator is 14.50 and the denominator is 7.25. ಸೊ ಕೆಳಗಡೆ 7.25 ಇದೆಯಲ್ಲ, ಅದನ್ನ ಅಬ್ಸರ್ವ್ ಮಾಡಿ 7.25 ನ ಡಬಲ್ ಎಷ್ಟು ಬರ್ತದೆ ಅಂತಂದ್ರೆ 14.50 ಬರ್ತದೆ. ನೋಡಿ, 2 5 10, 2 5 10, 2 4 1 5 ಪಾಯಿಂಟ್ 2 14. ಸೊ ಏನ್ ಮಾಡ್ಬೋದು ಇಲ್ಲಿ ಅಂತಂದ್ರೆ 7.25 1s 7.25 2s. ಸೊ ಈ ರೀತಿ ಡಿವೈಡ್ ಮಾಡಿಬಿಟ್ರೆ ನನಗೆ ವ್ಯಾಲ್ಯೂ ಎಷ್ಟು ಬರುತ್ತೆ, ಇಲ್ಲಿ 2 ಬರುತ್ತೆ. ನಾವು ಹಿಯರ್ ಇಲ್ಲಿ ನೋಡಿ ಆ್ಯಡ್ ಮಾಡಿ, 7 + 3 10ಕ್ಕೆ 0 ದಶಕ 1, ಇಲ್ಲಿ 4 1 5 5 5 10ಕ್ಕೆ 0 ದಶಕ 1, ಇಲ್ಲಿ ಪಾಯಿಂಟ್ ಇದೆ, ಸೊ ಪಾಯಿಂಟ್. ಸೊ ಡೆಸಿಮಲ್ ನೋಡಿ, ಡೆಸಿಮಲ್ಗಳನ್ನ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. 4.53, 7 3 10, 5 4 9 1 10, ಸೊ 5 5 ಈ ರೀತಿ.
ಸೊ 10.00 ಬರುತ್ತೆ. 10.00ನ ನಾನು ಜಸ್ಟ್ 10 ಅಂತ ಬರೆದ್ಬಿಡ್ತೀನಿ. 10. ಓಕೆ, ಡಿನಾಮಿನೇಟ್ರಲ್ಲಿ ಜೊತೆಗೆ ಇನ್ನೊಂದು ಬ್ರಾಕೆಟ್ ಇದೆ. ಇದು ಫಸ್ಟ್ ಬ್ರಾಕೆಟ್ನ ವ್ಯಾಲ್ಯೂ. ಸೆಕೆಂಡ್ ಬ್ರಾಕೆಟ್ನ ವ್ಯಾಲ್ಯೂ ಏನು ಬರುತ್ತೆ ನೋಡಿ, 5.47 ಮೈನಸ್ 4.53 ಇದೆ. 7 ಮೈನಸ್ 3, 7ರಲ್ಲಿ 3 ಹೋದರೆ 4, 4ರಲ್ಲಿ 5 ಹೋಗಲ್ಲ, ದಶಕ ತಗೊಳ್ಳೋಣ. 14ರಲ್ಲಿ 5 ಹೋದರೆ 9 ಪಾಯಿಂಟ್, ಇಲ್ಲಿ 4 ಆಗಿರ್ತದೆ. 4ರಲ್ಲಿ 4 ಹೋದರೆ 0. ಸೊ 0.94, ಎರಡನೇ ಬ್ರಾಕೆಟ್ 0.94 ಡಿವೈಡೆಡ್ ಬೈ 0.94 ಹಾಗೆ ಇರಲಿ. ಇಲ್ಲಿ ವ್ಯಾಲ್ಯೂ ಏನು ಬಂದಿದೆ ಅಂತಂದ್ರೆ -2 ಬಂದಿದೆ. -2 ನಾವು 0.94 0.94 ಕ್ಯಾನ್ಸಲ್ ಆಯಿತು. ಇಲ್ಲಿ ಎಷ್ಟಿದೆ, ಇಲ್ಲಿ 10 ಬ್ರಾಕೆಟ್ ಇದೆ. 10 ಮೈನಸ್ 2, 10 ಮೈನಸ್ 2 ಅಂತಂದ್ರೆ 8. ದೇರ್ಫೋರ್ ಆಪ್ಷನ್ 3, ಥರ್ಡ್ ಆಪ್ಷನ್ ಕರೆಕ್ಟ್. ಇಲ್ಲಿ ಎಷ್ಟು ನಂಬರ್ ಇದೆ, 62532915 ಈ ಸಂಖ್ಯೆಯು 6ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಟ್ಟರೆ ಎ ಜಾಗದಲ್ಲಿರಬಹುದಾದ ಗರಿಷ್ಠ ಸಂಖ್ಯೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಡಿವಿಸಿಬಿಲಿಟಿ ರೂಲ್ಸ್ಗಳು ಗೊತ್ತಿರಬೇಕು. 6ರ ವಿಭಾಜ್ಯತೆ ಅಥವಾ ಬಾಧ್ಯತೆಯ ನಿಯಮ, ಭಾಗ ಆಗಬೇಕು ಅಂತಂದ್ರೆ ರೂಲ್ ಏನಿದೆ ಅಂತ. ಸೊ 6ಇಂದ ಡಿವೈಡ್ ಆಗಬೇಕು ಅಂತಂದ್ರೆ ಒಂದು ನಂಬರು 6ಇಂದ ಡಿವೈಡ್ ಆಗಬೇಕು ಅಂದ್ರೆ ಅದು 2ರಿಂದನೂ ಡಿವೈಡ್ ಆಗಬೇಕು, 3ರಿಂದನೂ ಡಿವೈಡ್ ಆಗಬೇಕು. 2 ನಂಬರ್ ಇಂದ, ಯಾವ್ದಾದ್ರು 1ರಿಂದ ಅಲ್ಲ, 2ರಿಂದನೂ ಡಿವೈಡ್ ಆಗಬೇಕು, 3ರಿಂದನೂ ಡಿವೈಡ್ ಆಗಬೇಕು. ಈ 2 ನಂಬರ್ಗಳಿಂದ ಡಿವೈಡ್ ಆದರೆ ಮಾತ್ರ ಆ ನಂಬರು, ಆ ಸಂಖ್ಯೆ 6ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ. ಹಾಗಾದ್ರೆ 2ರಿಂದ ಡಿವೈಡ್ ಆಗಬೇಕು ಅಂತಂದ್ರೆ ಈ ನಂಬರ್ ಏನು ಕೊಟ್ಟಿದಾರಲ್ಲ, ಈ ನಂಬರನ್ನ ಎ ಅಂತಂದ್ರೆ ಇದು ಒನ್ಸ್ ಪ್ಲೇಸ್ ಅಲ್ಲಿ ಇದೆ, ಬಿಡಿ ಸ್ಥಾನದಲ್ಲಿದೆ. ಸೊ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಇರೋದ್ರಿಂದ ಆ ಎ ಒಂದು ಈವನ್ ನಂಬರ್ ಆಗಿರಬೇಕು. ಒಂದು ಸರಿ ಸಂಖ್ಯೆ ಆಗಿದ್ರೆ ಮಾತ್ರ ಕಂಪ್ಲೀಟ್ ನಂಬರ್ ಕೂಡ ಈ ಡಿಜಿಟ್ ಮಾತ್ರ, ಈ ಡಿಜಿಟ್ ಈವನ್ ನಂಬರ್ ಆಗಿತ್ತು ಅಂತಂದ್ರೆ ಕಂಪ್ಲೀಟ್ ನಂಬರ್ ಕೂಡ ಈವನ್ ನಂಬರ್ ಆಗಿರ್ತದೆ. ದೆನ್ ಓನ್ಲಿ ದಟ್ ನಂಬರ್ ವಿಲ್ ಬಿ ಡಿವಿಸಿಬಲ್ ಬೈ 2. ಅವಾಗ ಮಾತ್ರ 2 ಇಂದ ಡಿವೈಡ್ ಆಗ್ತದೆ, ಇಲ್ಲ ಅಂತಂದ್ರೆ ಡಿವೈಡ್ ಆಗಲ್ಲ. ಹಾಗಾದ್ರೆ ಎ ಪ್ಲೇಸ್ ಅಲ್ಲಿ 5 ಬರಕ್ ಸಾಧ್ಯ ಇಲ್ಲ, ಯಾಕಂದ್ರೆ 5 ಆಡ್ ನಂಬರ್. 9 ಕೂಡ ಬರಕ್ ಸಾಧ್ಯ ಇಲ್ಲ, ಅದು ಕೂಡ ಆಡ್ ನಂಬರ್. ಸೊ ಓನ್ಲಿ ಪಾಸಿಬಿಲಿಟಿ ಯಾವ್ಯಾವ ನಂಬರ್ ಇದೆ ಅಂತಂದ್ರೆ 6 ಇದೆ ಮತ್ತು 8 ಇದೆ, ಯಾಕಂದ್ರೆ 2 ಇಂದ ಡಿವೈಡ್ ಆಗಬೇಕು. ಈಗ 3 ಇಂದ ಡಿವೈಡ್ ಆಗಬೇಕು ಅಂತಂದ್ರೆ ಅದರ ರೂಲ್ಸ್ ಏನಿದೆ ಅಂತಂದ್ರೆ ಅಲ್ಲಿ ಕೊಟ್ಟಂತ ನಂಬರ್ ನಲ್ಲಿ ಡಿಜಿಟ್ ಗಳನ್ನ ಆಡ್ ಮಾಡಿದ್ರೆ ಆ ಸಮ್ ಬರುತ್ತಲ್ಲ, ಆ ಸಮ್ಮು 3 ಇಂದ ಡಿವೈಡ್ ಆಗ್ತಿರ್ಬೇಕು. ಆಗ ಮಾತ್ರ ಕೊಟ್ಟಂತ ನಂಬರ್ ಕೂಡ 3 ಇಂದ ಡಿವೈಡ್ ಆಗುತ್ತೆ. ನೋಡೋಣ, ಇಲ್ಲಿ ಡಿಜಿಟ್ ಗಳನ್ನ ಆಡ್ ಮಾಡೋಣ. 6 ಪ್ಲಸ್ 2 ಪ್ಲಸ್ 5 ಪ್ಲಸ್ 3 ಪ್ಲಸ್ 2 ಪ್ಲಸ್ 9 ಪ್ಲಸ್ 1 ಪ್ಲಸ್ 5 ಪ್ಲಸ್ ಎ. ಇಲ್ಲಿ ನನಗೆ ಬೇಕಾಗಿರೋದು ವ್ಯಾಲ್ಯೂ. ಈ ಮೊದಲು ಆ್ಯಡ್ ಮಾಡಿ 6 2 5 3 2 9 1 5. ಓಕೆ, 6 2 8 8 2 10 10 ಇದೊಂದು 9 10 10 20 20 ಇದೊಂದು 10 ಸೇರಿಸಿದ್ರೆ 30, ಇದೊಂದು 3 33. ನೋಡಿ ಇನ್ನೊಂದು ಸಾರಿ, 8 2 10 20 30 33. ಇಲ್ಲಿಗೆ 33 ಬಂತು. ಪ್ಲಸ್ ಎಗೆ 2 ಆಪ್ಷನ್ ಇದೆ, ಐದರ್ ಇಟ್ ಮೇ ಬಿ 6 ಆರ್ 8. ಒಂದು ವೇಳೆ 6 ಆಯಿತು ಅಂತ ಅನ್ಕೊಳ್ಳೋಣ, 33 ಪ್ಲಸ್ 6 ಎಷ್ಟು ಬರುತ್ತೆ, 39. ಸೊ ಇಟ್ ಈಸ್ ಡಿವಿಸಿಬಲ್ ಬೈ 3. ಈ ಒಂದು ವೇಳೆ 8 ಆಯಿತು ಅಂತ ಅನ್ಕೊಳ್ಳಿ, ಇಲ್ಲಿ ಗರಿಷ್ಠ ಸಂಖ್ಯೆ ಅಂತ ಕೇಳಿರೋದ್ರಿಂದ ಆಕ್ಚುಲಿ 8ನ ನೋಡ್ಬೇಕಾಗ್ತದೆ ನಾವು. 33 ಪ್ಲಸ್ 8 ಎಷ್ಟಾಗ್ತದೆ, 41. ಅದೇ 41 3ರಿಂದ ಭಾಗ ಆಗಲ್ಲ. ಹಾಗಾಗಿ ಯಾವ ವ್ಯಾಲ್ಯೂ ಇಲ್ಲಿ ಕರೆಕ್ಟ್ ಆಗ್ತದೆ ಅಂತಂದ್ರೆ ಎ ಜಾಗದಲ್ಲಿ ಇರಬೇಕಾದ ನಂಬರ್ ಯಾವುದು ಅಂದ್ರೆ, ಡಿಜಿಟ್ ಯಾವುದು ಅಂದ್ರೆ 6. ಸೊ ಆಪ್ಷನ್ 3 ರಾಂಗು, ಆಪ್ಷನ್ 2 ಕರೆಕ್ಟ್. ಮೊದಲ 5 ಧನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ಬಹಳ ಸಿಂಪಲ್ ಕ್ವಶನ್, ಇದನ್ನ UPTET ನಲ್ಲಿ ಕೇಳಿದ್ದಾರೆ. ಧನ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಯಾವುದು, 2 3 5 7 11. ಮೊದಲ 5 1 2 3 4 5. ಓಕೆ, ಆ್ಯಡ್ ಮಾಡೋಣ. 7 3 10 15 17 17 ಅಂತಂದರೆ 28. ಆನ್ಸರ್ 28. ಸೊ ಆಪ್ಷನ್ 3. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಗೊತ್ತಲ್ಲ, 2 ಏನೋ ಯುನಿಕ್ ಫ್ಯಾಕ್ಟರ್ಸ್ ಇರೋಂಥದ್ದು, ಪ್ರೈಮ್ ನಂಬರ್ಸ್ ಅಂತ ಕರೀತೀವಲ್ಲ ಅದು. ಇಲ್ಲಿ ಒಂದು ಇಂಪಾರ್ಟೆಂಟ್, ಒಂದು ಇಂಟ್ರೆಸ್ಟಿಂಗ್ ಕ್ವಶನ್. 2 ಅಂಕೆಯ ಸಂಖ್ಯೆಯೊಂದರಲ್ಲಿ
2 ಅಂಕಿಗಳ ಮೊತ್ತ 7 ಆಗಿದೆ. ಸೊ 2 ಅಂಕಿ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯಲ್ಲಿ ಆ ಅಂಕಿಗಳನ್ನ ಕೂಡಿದ್ರೆ ಮೊತ್ತ ಎಷ್ಟು ಬರುತ್ತಂತೆ? 7 ಬರುತ್ತಂತೆ. ಒಂದು ವೇಳೆ ಆ ಸಂಖ್ಯೆಗೆ 27 ನಾವೇನಾದ್ರೂ ಕೂಡಿದ್ರೆ ಆ ಸಂಖ್ಯೆಯಲ್ಲಿನ ಅಂಕಿಗಳು ಅದಲು ಬದಲಾಗುತ್ತವೆ. ಅಂದ್ರೆ ಮೊದಲನೇ ನಂಬರ್ ಇರ್ತಲ್ಲ, ಅದಕ್ಕೆ 27 ಕೂಡಿದ್ವಿ ಅಂತಂದ್ರೆ ಆ 2 ನಂಬರ್ಗಳು ಉಲ್ಟಪಟ್ಟಾಗ್ತದೆ. ಬಿಡಿ ಸ್ಥಾನದಲ್ಲಿ 10 ಸ್ಥಾನಕ್ಕೆ ಬರ್ತದೆ, 10 ಸ್ಥಾನದಲ್ಲಿರೋ ನಂಬರು ಅಂಕೆ ಬಿಡಿ ಸ್ಥಾನದಲ್ಲಿ ಬರ್ತದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಇಲ್ಲಿ 2 ರೀತಿ ಸಾಲ್ವ್ ಮಾಡಬಹುದು. ನಾನು 2 ತರ ತೋರಿಸ್ತೀನಿ, ನಿಮಗೆ ಯಾವ್ದು ಕನ್ವೀನಿಯಂಟ್ ಅಂತ ಅನಿಸ್ತದೆ ಅದರಲ್ಲೂ ನಾನು ಹೇಳ್ತೀನಿ. ಫಸ್ಟ್ ಒನ್ನೇ ಏನು ನಾನು ಪ್ರೂವ್ ತೋರಿಸ್ತೀನಿ ಅದನ್ನೇ ಫಾಲೋ ಮಾಡಿ. ಬಟ್ ಪ್ರೂವ್ ಮಾಡೋದಕ್ಕೆ ನಾನು ಇನ್ನೊಂದು ಮೆಥಡ್ ತೋರಿಸ್ತೀನಿ. ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ, ಗೊತ್ತಿರಲಿ ಅಷ್ಟೇ, ಬಟ್ ಅವಾಯ್ಡ್ ಮಾಡಿ. ಈಗೇನು ತೋರಿಸ್ತಿದ್ದೀನಿ ಇದನ್ನ ಫಾಲೋ ಮಾಡೋದು ವಾಸಿ. ನೋಡಿ, ಒಂದೊಂದೇ ಆಪ್ಷನ್ ತಗೊಳ್ಳೋಣ. ಫಸ್ಟ್ ಆಪ್ಷನ್ 25 ಇದೆ. ನೋಡಿ, ಎಲ್ಲ ಆಪ್ಷನ್ಗಳ ಡಿಜಿಟ್ಗಳು ಆ್ಯಡ್ ಮಾಡಿದರೆ 7 ಬರ್ತದೆ. 2 + 5 7 ಬರ್ತದೆ. 5 + 2 7, 3 + 4 7, 4 + 3 7. ಅಂದ್ರೆ ಆ ಅಂಕಿಗಳನ್ನ ನಾವೇನಾದ್ರೂ ಕೂಡಿದ್ರೆ ಮೊತ್ತ 7 ಬರ್ತದೆ. ಅಂದ್ರೆ 4 ಆಪ್ಷನ್ಗಳು 7ನ್ನೇ ಕೊಡ್ತಾ ಇದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಅದಕ್ಕೆ 27ನ್ನ ಕೂಡಿದ್ರೆ ಅಂಕಿಗಳ ಅದಲು ಬದಲಾಗ್ತವೇನು ಅಂತ ನೋಡ್ಬೇಕು. 25ಕ್ಕೆ 27ನ್ನ ಕೂಡೋಣ, ಎಷ್ಟು ಬರ್ತದೆ? 7 5 12, 2 4 1 5 ದಶಕ ಕೊಟ್ಟಿರ್ತೀವಲ್ಲ 12. ಸೊ 52. ನೋಡಿ, 25 ಇತ್ತು, ಇವೆರಡು ಅಂಕಿಗಳು ಅದಲ ಬದಲಾಗುವ 52 ಅಂತ. ಸೊ ಆಪ್ಷನ್ 1 ಕರೆಕ್ಟ್. ಸೊ 2 ಕೂಡ ಚೆಕ್ ಮಾಡೋಣ, 2 3 4 ಅದೇನಾಗ್ತದೆ ಅಂತೇಳಿ ನೋಡೋಣ. ಬಟ್ ಆನ್ಸರ್ ಸಿಕ್ಕಿದೆ ನಮಗೆ 52. ಈ 52ಕ್ಕೆ 27ನ್ನ ಸೇರಿಸಿದ್ರೆ ಎಷ್ಟಾಗ್ತದೆ ನೋಡಿ? 79. ನೋ, ಇದು ರಾಂಗು. ಮೂರನೇದು, ಯಾಕಂದ್ರೆ 25 ಬರ್ಬೇಕು, ಉಲ್ಟಪಟ್ಟ ಆಗ್ಬೇಕದು. 34. ಇದಕ್ಕೆ 27ನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ? 61 ಆಗುತ್ತೆ. ಸೊ ಇಟ್ ಈಸ್ ಆಲ್ಸೋ ರಾಂಗ್. 4ನೇ ಆಪ್ಷನ್ ತಗೊಳ್ಳಿ, 43 ಇದೆ. 43ಕ್ಕೆ 27ನ್ನ ಸೇರಿಸಿದ್ರೆ ವಿ ಗೆಟ್ 70 ಬರ್ತದೆ. ನೋ, ಇದು ಕೂಡ ಅಲ್ಲ. ಸೊ 25 ಇರೋದು 52 ಆಯ್ತು. ಈ ಅಂಕಿಗಳು ಅದಲು ಬದಲಾದವು. ಯಾವಾಗ 27 ಸೇರಿಸ್ತಾರೆ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಇದು ಒಂದು ಮೆಥಡ್, ಮತ್ತು ಎಕ್ಸಾಮ್ ಅಲ್ಲಿ ಇದೇ ಮೆಥಡ್ ಅನ್ನೇ ಫಾಲೋ ಮಾಡಿ, ಇದು ಹೆಲ್ಪ್ ಆಗುತ್ತೆ. ಆದ್ರೆ ಆಕ್ಚುಲ್ ಆಗಿ ಇದನ್ನ ಪ್ರೂವ್ ಮಾಡೋದು ಹೇಗೆ ಅಂತ ನೋಡೋಣ. ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಈ ಪ್ರೂಫ್ಗಳು ಒಂದು ಸ್ವಲ್ಪ ಕ್ಯೂರಿಯಸ್ನ ಬಿಲ್ಡ್ ಮಾಡ್ತವೆ. ಅದಕ್ಕೆ ಸೊ 2 ಡಿಜಿಟ್ ನಂಬರ್ ಇದೆ, 2 ಅಂಕಿ ಸಂಖ್ಯೆ ಆಗಿರೋದ್ರಿಂದ 2 ಅಂಕಿ ಒಂದು ಸಂಖ್ಯೆ ತಗೊಳ್ತೀನಿ. ಯಾವುದು ಅಂದ್ರೆ AB. ಬಿಡಿ ಸ್ಥಾನದಲ್ಲಿ B ಇದೆ, 10ರ ಸ್ಥಾನದಲ್ಲಿ A ಇದೆ. ಇದನ್ನ ನಾವೇನಾದ್ರೂ ಬಿಡಿಸಿ ಬರೆದ್ರೆ, ಅಂದ್ರೆ ವಿಸ್ತರಿಸಿ ಬರೆಯಿರಿ ಅಂತ ಹೇಳ್ತಾರಲ್ಲ, ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಈ ರೀತಿ ಆಗ್ತದೆ. A × 10 + B × 1 ಅಥವಾ B ಇದು. ಸೊ ಇದಕ್ಕೆ ನಾವೇನಾದ್ರೂ 27ನ್ನ ಆ್ಯಡ್ ಮಾಡ್ತೀವಿ, +27 ಮಾಡಿದ್ವಿ ಅಂತ ಅನ್ಕೊಳ್ಳೋಣ. ವ್ಯಾಲ್ಯೂ ಏನ್ ಬರ್ತದೆ ಅಂತ ಹೇಳ್ತಾರೆ ಅಂತಂದ್ರೆ AB ಇರೋದು BA ಆಗುತ್ತೆ ಅಂತ ಹೇಳ್ತಾರೆ. AB ಹೋಗಿ ಏನಾಗ್ತದೆ ಅಂದ್ರೆ ಅಂಕಿಗಳ ಸ್ಥಾನ ಅದರ ಬದಲಾಗ್ತದೆ. ನೋಡಿ, AB ಅಂತಂದ್ರೆ A ಮತ್ತು B ಯ ಪ್ರಾಡಕ್ಟ್ ಅಲ್ಲ. ನೆನ್ಪಿಟ್ಕೊಳ್ಳಿ, ಪ್ರಾಡಕ್ಟ್ ಅಲ್ಲ ನಾವು ಹೇಳ್ತಿರೋದು. 2 ಅಂಕಿಯ ಒಂದು ಸಂಖ್ಯೆ. ಬಿಡಿ ಸ್ಥಾನದಲ್ಲಿ 1 ಅಂಕಿ ಇದೆ, 10ರ ಸ್ಥಾನದಲ್ಲಿ 1 ಅಂಕಿ ಇದೆ. ಸೊ 2 ನಂಬರ್ಗಳ ಮಲ್ಟಿಪ್ಲೈ ಮಾಡ್ತಾ ಇಲ್ಲ, ಇಲ್ಲಿ 2 ಅಂಕಿಯ ಸಂಖ್ಯೆನ ರೆಪ್ರೆಸೆಂಟ್ ಮಾಡೋ ಸಲುವಾಗಿ ಬರೀತಿದ್ವಿ ಈ ರೀತಿ. ಅದ್ ನೆನ್ಪಿಡ್ಬೇಕು. ಈಗ A × 10 ಎಷ್ಟಾಗುತ್ತೆ? 10A + B + 27 = ಇದನ್ನು ಕೂಡ ನಾವು ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಇದೇನಾಗುತ್ತೆ? ಇದು B × 10 + A ಆಗುತ್ತೆ. B × 10 ಅಂತಂದ್ರೆ 10B + A ಇಷ್ಟಿದೆ. ಈಗ 10BA ಎಲ್ಲ ಲೆಫ್ಟ್ ಸೈಡ್ ತಗೊಂಡ್ಬಿಡಿ, 27ನ ರೈಟ್ ಸೈಡ್ ತಗೊಳ್ಳಿ. ಏನಾಗುತ್ತೆ? 10A + B ಇತ್ತು, 10B ಲೆಫ್ಟ್ ಸೈಡ್ ಬಂದ್ರೆ -10B ಆಯ್ತು, +A ಲೆಫ್ಟ್ ಸೈಡ್ ಬಂದ್ರೆ -A ಆಯ್ತು, 27 ರೈಟ್ ಸೈಡ್ ಹೋದ್ರೆ -27 ಆಯ್ತು. 10A - A ಎಷ್ಟಾಗುತ್ತೆ? 9A +1B -10B ಎಷ್ಟಾಗುತ್ತೆ? -9B. ಯಾಕಂದ್ರೆ ದೊಡ್ಡ ನಂಬರ್ 10 ಅಲ್ಲ, ಅದನ್ನ ಸೈನ್ -9B = -27. ಡಿವೈಡಿಂಗ್ ಥ್ರೂಔಟ್ ಬೈ 9. ಸೊ 9 ಇಂದ ಡಿವೈಡ್ ಮಾಡಿದಾಗ ಈ 9 ಹೋಗುತ್ತೆ, ಈ 9 ಆಗುತ್ತೆ, 9 3 27. ಸೊ A - B = -3 ಆಯ್ತು. ಇದು ಒಂದು ರಿಸಲ್ಟ್ ಬಂತು, ಒಂದು ಈಕ್ವೇಶನ್ ಬಂತು. ಇದೇ ರೀತಿ ಇಲ್ಲಿ ಏನ್ಬಿಟ್ಟಿದೆ ನೋಡಿ, 2 ಅಂಕೆಗಳ ಮೊತ್ತ. ಇಲ್ಲಿ ಅಂಕೆಗಳು ಯಾವುದು ಅಂತಂದ್ರೆ A ಮತ್ತು B ಅಂಕೆಗಳು, ಅದರ ಮೊತ್ತ ಅಂತಂದ್ರೆ A + B. ಆ ಅಂಕೆಗಳನ್ನ ಕೂಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳ್ತದೆ ಅಂತಂದ್ರೆ 7 ಬರ್ತಾ ಇದೆ.
ಸೊ ಅಂತ ಹೇಳ್ತಾನೆ. ಸೊ ಇದು ಇನ್ನೊಂದು ಇಕ್ವೇಶನ್. ಎರಡು ಇಕ್ವೇಶನ್ಗಳನ್ನು ಸಾಲ್ವ್ ಮಾಡಿದ್ರೆ ಎ ಪ್ಲಸ್ ಬಿ ಈಕ್ವಲ್ ಟು 7, ಎ ಮೈನಸ್ ಬಿ ಈಕ್ವಲ್ ಟು -3. ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿದ್ರೆ ಪ್ಲಸ್ ಬಿ ಮೈನಸ್ ಬಿ ಹೋಗ್ತದೆ, ಎ ಪ್ಲಸ್ ಎ 2a ಆಯಿತು, 7 -3 ಅಂತಂದ್ರೆ 4, 2 1 2 ಸೊ ಎ ಈಕ್ವಲ್ ಟು 2. ಒಂದು ವ್ಯಾಲ್ಯೂ ಸಿಕ್ತು ನಮಗೆ, ಎ ಈಕ್ವಲ್ ಟು 2. ಎ ಈಕ್ವಲ್ ಟು 2 ಯಾವುದಾದ್ರೂ ಒಂದು ಇಕ್ವೇಶನ್ ಹಾಕಿ. ಇದು ನಾನು ಈ ಇಕ್ವೇಶನ್ ಅಲ್ಲಿ ಹಾಕ್ತೀನಿ, ಯಾವುದ್ರಲ್ಲಿ ಆದರೂ ಓಕೆ, ಪ್ರಾಬ್ಲಮ್ ಇಲ್ಲ. ಎ ಪ್ಲಸ್ ಅಲ್ಲಿ 2 ಹಾಕಿದ್ರೆ 2 ಪ್ಲಸ್ ಬಿ ಈಕ್ವಲ್ ಟು 7. ಸೊ ಬಿ ಈಕ್ವಲ್ ಟು 7, 2 ಈ ಕಡೆ ಬರಲಿ -2, ಬಿ ಈಕ್ವಲ್ ಟು 7 - 2 ಅಂತಂದ್ರೆ 5. ಸೊ ಎ ವ್ಯಾಲ್ಯೂ ಸಿಕ್ತು, ಬಿ ವ್ಯಾಲ್ಯೂ ಸಿಕ್ತು. ಎ ಅಂತಂದ್ರೆ 2, ಬಿ ಅಂದ್ರೆ 5. ನೋಡಿ ಇದರಲ್ಲಿ ಹಾಕಿ. ಬಿ ಅಂದ್ರೆ ಎಷ್ಟು? 5, ಎ ಅಂದ್ರೆ 2. ದೇರ್ಫೋರ್ ಆ 2 ಡಿಜಿಟ್ ನಂಬರ್, 2 ಡಿಜಿಟ್ ನಂಬರ್, 2 ಅಂಕಿ ಸಂಖ್ಯೆ ಯಾವುದು ಅಂದ್ರೆ 25. ಸೊ ಈ ರೀತಿ ಕೂಡ ನಾವು ಪ್ರೂವ್ ಮಾಡಬಹುದು. ಆದರೆ ಇದು ಜಸ್ಟ್ ಇಂಟ್ರೆಸ್ಟ್ ಇರೋರಿಗೆ ಮಾತ್ರ, ಇದು ಇಂಟ್ರೆಸ್ಟ್ ಇರೋರಿಗೆ ಮಾತ್ರ. ಮತ್ತೆ ಟೈಮ್ ಇದ್ದಾಗ ಪ್ರೂವ್ ಮಾಡಕ್ಕೆ ಮಾತ್ರ ಇದನ್ನು ಬಳಸಿ. ನಾನೇನು ಮೊದಲು ಮೆಥಡ್ ಹೇಳಿದ್ನಲ್ಲ ಅದನ್ನೇ ಎಕ್ಸಾಮ್ಗಳಲ್ಲಿ ನೀವು ಯೂಸ್ ಮಾಡ್ಬೋದು.